ಹೌದು, ಭವಿಷ್ಯವನ್ನ ಹರಿಯದೆ ಜನಪ್ರತಿನಿಧಿಗಳ ತಪ್ಪು ನಿರ್ಧಾರದಿಂದಾಗಿ ಇಂದು ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಧೂಳು ಬಾಂಬ್ ಸದ್ದು ಹಾಗೂ ಯಮಕಿಂಕರನಂತೆ ಹಬ್ಬರಿಸಿ ಹಳ್ಳಿ ಪಟ್ಟಣ ಹಾಗೂ ನಗರದ ರಸ್ತೆಗಳನ್ನು ಬಿಡದೆ ದೂಕಿಕೊಂಡು ಮುನ್ನುಗ್ಗುತ್ತಿರುವ ಟಿಪ್ಪರ್ಗಳ ಹಾವಳಿಯಿಂದ ಕ್ಷೇತ್ರದ ಜನಜೀವನ ಅಕ್ಷರಶಃ ನರಕವಾಗಿ ಹೋಗಿದೆ. ಇವರ ಹಾವಳಿಯಿಂದಲೇ ಅಷ್ಟೋ ಇಷ್ಟೋ ಇರೋ ತುಂಡು ಭೂಮಿಯನ್ನ ಉಳ್ಳವರಿಗೆ ಮಾರಿಕೊಂಡು P1 ಕೆಲಸಕ್ಕೋ ಇಲ್ಲೋ ಸೆಕ್ಯೂರಿಟಿ ಕೆಲಸಕ್ಕೋ ಸೇರಿಕೊಂಡು ಜೀವನ ನಡೆಸೋದು ಲೇಸು ಎನ್ನುವಂತಾಗಿದೆ. ಕ್ಷೇತ್ರದ ಪೆರೇಸಂದ್ರ ಸುತ್ತಮುತ್ತ ಚಿಕ್ಕನಾಗಬೇಲಿ, ವರ್ಲಕೊಂಡ, ರಾಷ್ಟ್ರೀಯ ಹೆದ್ದಾರಿ ಇಕ್ಕೆಲಗಳಲ್ಲಿ ಕಣಿವೆ ನಾರಾಯಣಪುರ ರಸ್ತೆ, ಆವಲಗುರ್ಕಿ ರಸ್ತೆ, ಮಂಚೇನಹಳ್ಳಿ ರಸ್ತೆ ಇಕ್ಕೆಲಗಳಲ್ಲಿ ಎಲ್ಲೆಲ್ಲಿ ಸಣ್ಣ ಪುಟ್ಟ ಬೆಟ್ಟಗಳಿದೆಯೋ ಅಲ್ಲೆಲ್ಲ JCB ಟಿಪ್ಪರ್ಗಳ ಸಿಂಹ ಗರ್ಜನೆಗೆ ಜನಜೀವನ ಹೈರಾಣಾಗಿ ಹೋಗಿದ್ದಾರೆ. ಚಿಕ್ಕನಾಗವೇಲಿ ಪಕ್ಕ ಕೃಷಿ ಮಾಡುತ್ತಿರುವ ನಿವೃತ್ತ ಅಧಿಕಾರಿ ಡಾಕ್ಟರ್ ಅಶ್ವತ್ಥಪ್ಪ ಎನ್ನುವವರ ಶ್ರೀಗಂಧ ಮರಗಳು, ಸಪೋಟ, ಮಾವು ಗಿಡಗಳ ಮೇಲೆ ತುಂಬಿದ ಕಲ್ಲು ಪುಡಿ ಧೂಳಿನಿಂದ ಗಿಡ ಮರಗಳೆಲ್ಲ ತೂತು ಬಿದ್ದು ಸಮೃದ್ಧಿಯಾಗಿ ಬೆಳೆದು ಇಷ್ಟೊತ್ತಿಗೆ ಕಟಾವಿಗೆ ಬರಬೇಕಿದ್ದ ಬೆಳೆ ಸರ್ವನಾಶವಾಗಿ ಹೋಗಿದೆ. ಪಕ್ಕದ ಕ್ವಾರಿಯಲ್ಲಿ ಸಿಡಿಸುವ ಬ್ಲಾಸ್ಟ್ನಿಂದ ತೋಟದ ಶೆಡ್, ಶೀಟ್, ತಗಡು, ಗೋಡೆಗಳ ತೂತು ಬಿದ್ದು ಕಟ್ಟಡಕ್ಕೆ ಹಾನಿಯಾಗಿದೆ ಎಂದು ಅವಲತ್ತುಕೊಂಡಿದ್ದು, ಯಾವ ಅಧಿಕಾರಿಗೆ ಹೇಳಿದ್ರು ಯಾರೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನೋಡಿ, ಕಲ್ಲು ಬಿದ್ದ್ಬಿಟ್ಟು ಮೇಲ್ಗಡೆ ಮನೆ ಮುಂದೆ ಹಾಕಿರೋ ಶೀಟ್ 1/4 kg 300 ಗ್ರಾಮ್ ಕಲ್ಲು ಬಿದ್ದು ಮೇಲ್ಗಡೆ ಶೀಟ್ ಎಲ್ಲ ಡ್ಯಾಮೇಜ್ ಆಗಿದೆ. ಮತ್ತೆ ಅದು ಬ್ಲಾಸ್ಟ್ ಮಾಡಿದಾಗ ಸಾಯಂಕಾಲ 6:30ವರೆಗೆ ಬ್ಲಾಸ್ಟಿಂಗ್ ಕಲ್ಲು ಇದರಿಂದ ಬಂಡೆಯಿಂದ ಪೂರ ಡಸ್ಟ್ ತುಂಬ್ಕೊಂಡ್ಬಿಟ್ಟು ಏನು ಈಲ್ಡ್ ಬರ್ತಾ ಇಲ್ಲ, ಡ್ರೈ ಆಗ್ತವೆ. ಹಂಗೆ ಡಸ್ಟ್ ಬಂದು ಫ್ಲವರಿಂಗ್ ಸ್ಟೇಜ್ ನಲ್ಲಿ ಎಲ್ಲ ಫ್ಲವರ್ ಎಲ್ಲಾನು ಉದುರೋಗ್ತಾ ಇದೆ. ಸರ್ 100% ಲಾಸ್. 5 ಎಕರೆ ದ್ರಾಕ್ಷಿ ಇತ್ತು, ಪೂರಾ ತೆಗೆದ್ಬಿಟ್ಟು ಬರ್ದಿದ್ದೀನಿ. DYSP ಅವರು ಬಂದು ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋದ್ರು. DYSP ಮತ್ತೆ ಗುಡಿಬಂಡೆ ಸರ್ಕಲ್ ಇನ್ಸ್ಪೆಕ್ಟರ್. ಆಮೇಲೆ DC ಕೊಟ್ಟಿದ್ದೀನಿ. DC ಏನೋ ನಾವು ಪೊಲ್ಯೂಷನ್ ಬೋರ್ಡ್ಗೆ ಇವ್ರಿಗೆ ಬರೀತೀನಿ ಅಂದ್ರು. ಪೊಲ್ಯೂಷನ್ ಬೋರ್ಡ್ಗೆ ಮೈನ್ಸ್ ಅಂಡ್ ಜಿಯಾಲಜಿನವ್ರಿಗೆ ಅವ್ರಿಗೂ ಕೊಟ್ಟಿದ್ದೀನಿ, DCಗೂ ಕೊಟ್ಟಿದ್ದೀನಿ. ಈ ತರ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಪೆರೇಸಂದ್ರಕ್ಕಿಂತ ಸ್ವಲ್ಪ ಮುಂದಕ್ಕೆ ಇರುವ ಯಲಗಳಹಳ್ಳಿ ತೋಟಗಾರಿಕೆ ಬೆಳೆಗಳಾದ ಜೋಳ, ತರಕಾರಿ, ಹೂವಿನ ಗಿಡಗಳ ಮೇಲೆ KG ಗಟ್ಟಲೆ ತುಂಬಿದ ಕಲ್ಲಿನ ಪುಡಿ, ಮಣ್ಣಿನ ಧೂಳಿಗೆ ಇಟ್ಟ ಬೆಳೆಗಳೆಲ್ಲ ಹಾಳಾಗಿ ಹೋಗಿವೆ. ಈ ರಸ್ತೆಯಲ್ಲಿ ಟಿಪ್ಪರ್ಗಳ ಓಡಾಡಕ್ಕೆ ಬಿಡೋದಿಲ್ಲ ಎಂದು ಆಕ್ರೋಶಗೊಂಡ ರೈತರು ಇತ್ತೀಚೆಗೆ ರಸ್ತೆಗೆ ಟ್ರ್ಯಾಕ್ಟರ್ ಅಡ್ಡಗಟ್ಟಿ ರಸ್ತೆಯಲ್ಲಿ ಕುಳಿತು ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ದು ಆಗಿದೆ. ಶೆಟ್ ದಿನ್ನೆ ಬಳ್ಳಿ ಇರುವ ಚಂಬಳ್ಳಿ ಬೆಟ್ಟವನ್ನು ಕೊರೆದು ಚೆಟ್ ಕೇಕ್ ಕಟ್ಟಿಂಗ್ ಮಾದರಿಯಾಗಿ ಇಡೀ ಬೆಟ್ಟವನ್ನೇ ನುಂಗಿ ಹಾಕಿರುವುದು ರಾಷ್ಟ್ರೀಯ ಹೆದ್ದಾರಿಗೆ ಸ್ಪಷ್ಟವಾಗಿ ಕಾಣುತ್ತದೆ. ಲಿಂಗಶೆಟ್ಟಿಪುರದ ಬಳಿಯೂ ಒಬ್ಬ ಪರವಾನಗಿ ಪಡೆದಿದ್ರೆ ಅವನ ಹೆಸರಿನಲ್ಲಿ 16 ಜನ ಕಲ್ಲು ಕುಟುಕರ ಹೆಸರಿನಲ್ಲಿ ಕ್ವಾರಿ ದಂಧೆಯನ್ನ ಶುರುವಿಟ್ಟುಕೊಂಡಿದ್ದಾರೆ. ಏನಕ್ಕಾಗಿ ಹೋರಾಟ? ಬೇಕೇ ಬೇಕು. ಇನ್ನು ಇದೇ ಕಷ್ಟ ಕಣಿವೆ ನಾರಾಯಣಪುರ, ಮಂಚೇನಹಳ್ಳಿ ಕಡೆಯೂ ನಡೆಯುತ್ತಿದ್ದು, ಪೋಷೆಟಹಳ್ಳಿ ಹಾಗೂ ಮಂಚೇನಹಳ್ಳಿ ಭಾಗದ ರೈತರು ಜಿಲ್ಲಾಡಳಿತಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದನ್ನ ಗಮನಿಸಬಹುದು. ಗ್ರಾಮದಿಂದ ಬಂದಿದ್ದೇವೆ. ನಮ್ದು ಪುರ ಪಂಚಾಯಿತಿ ಆರ್ಕುಂದ ಸರ್ವೆ ನಂಬರ್ 32ರಲ್ಲಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. 15 ಎಕರೆ 20 ಕುಂಟೆ ಬಿಟ್ಟು ಕೊಟ್ಟಿದ್ದಾರೆ. 30 ವರ್ಷ ಕೊಟ್ಟಿದ್ದಾರೆ. 2025ರಿಂದ 2055ವರೆಗೂ ಕೊಟ್ಟಿದ್ದಾರೆ. ಈ ಸಮಸ್ಯೆಯಿಂದ ಹಳ್ಳಿಗಳಲ್ಲಿ ಧೂಳು ಸಮಸ್ಯೆ, ಶಬ್ದ ಮಾಲಿನ್ಯ, ಇದರಲ್ಲಿ ಪರಿಸರ ಮಾಲಿನ್ಯ ಜೊತೆಯಲ್ಲಿ ಎಲ್ಲ ಧೂಳು ಮಾಲಿನ್ಯದಿಂದ ಹಳ್ಳಿಯಲ್ಲಿ ಎಲ್ಲ ಧೂಳು ಬಂದು ಕೂತ್ಕೊಂಡು ಬೇವು ಬೆಳೆ ಬೆಳೀಲಿಕ್ಕೂ ಕಷ್ಟ ಆಗ್ತಾ ಇದೆ. ಸಾಕಷ್ಟು ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಎಲ್ಲರೂ ಆರೋಗ್ಯ ಸಮಸ್ಯೆನೂ ಜಾಸ್ತಿ ಆಗ್ತಾ ಇದೆ. ಬಸರಿಯವರು, ಬಾಣಂತಿಯರು, ಮಕ್ಕಳು, ವೃದ್ಧರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಹೀಗೆ ಇಡೀ ಕ್ಷೇತ್ರಾದ್ಯಂತ ನಾಯಿ ಗೋಡೆಯಂತೆ ತಲೆ ಎತ್ತುತ್ತಿರುವ ಕ್ರಷರ್, ಕ್ವಾರಿ ಸ್ಟೋನ್, ಕಟರ್, ಟೈಲ್ಸ್ ಮೇಕಿಂಗ್ ಹೆಸರಿನಲ್ಲಿ ಅಧ್ವಾನ ಮಾಡಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನುಗಳು ನುಂಗಿ ನೀರು ಕುಡಿಯುತ್ತಿದ್ರು. ಜಿಲ್ಲಾಡಳಿತವಾಗಲಿ, ಭೂ ವಿಜ್ಞಾನ ಗಣಿ ಇಲಾಖೆ, ಮಾಲಿನ್ಯ ನಿಯಂತ್ರಣ ಮಂಡಳಿ ಇಲಾಖೆ, ಆರೋಗ್ಯ ಇಲಾಖೆ ಆಗಲಿ ಗೊತ್ತಿದ್ದು ಯಾರ ಒತ್ತಡಕ್ಕೆ ಮಣಿದು ಸುಮ್ಮನಿದ್ದಾರೋ ಗೊತ್ತಿಲ್ಲ. ಅಥವಾ ಇದೇ ಗಣಿ ದನಿಗಳು ಎಲ್ಲರನ್ನ ಮ್ಯಾನೇಜ್ ಮಾಡುತ್ತಿದ್ದಾರೋ ಗೊತ್ತಿಲ್ಲ. ಇವರ ಮಹಾಲಕ್ಷ್ಮಿ ಆಟಕ್ಕೆ ಕ್ಷೇತ್ರದ ರೈತರಂತೂ ಅಟ್ಟರ್ ಫ್ಲಾಪ್ ಆಗಿ ಹೋಗುತ್ತಿರುವುದು ಸತ್ಯ.
ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.